ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ ವಾರದ ರೀಡಿಂಗ್ ನೋಡೋಣ. ಓಕೆ, ಸೊ ಈ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಸೊ ಇವಾಗ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು, ಇವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಓಕೆ, ಸೊ ಮೋಸ್ಟ್ಲಿ ಈ ಪರ್ಸನ್ ಅರ್ತ್ ಸೈನ್ ಇರ್ಬೋದು, ಅಥವಾ ಫೈರ್ ಸೈನ್ ಇರ್ಬೋದು, ಅಥವಾ ವಾಟರ್ ಸೈನ್ ಇರ್ಬೋದು. ಆ್ಯಂಡ್ ಕೆಲವ್ರಿಗೆ ಇದು ಪಾಸ್ಟ್ ಪರ್ಸನ್ಸ್ ಆಗಿರ್ಬೋದು, ಅಥವಾ ಎಕ್ಸ್ ಇರ್ಬೋದು. ಓಕೆ, ಸೊ ತುಂಬ ಹೆಲ್ಪಿಂಗ್ ನೇಚರ್, ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅನ್ಸುತ್ತೆ ಇವರು. ಓಕೆ, ಸೊ ಎಲ್ಲ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅಥವಾ ಹೆಲ್ಪ್ ಮಾಡುವಂಥ ಒಂದು ಅವ್ರ ಕ್ಯಾರೆಕ್ಟರ್ ತುಂಬ ಹೆಲ್ಪ್ ಮಾಡೋವಂಥ ಕ್ಯಾರೆಕ್ಟರ್. ಓಕೆ, ಸೊ ತುಂಬ ಜನಕ್ಕೆ ಇವ್ರು ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಮಾಡ್ತಿದ್ದಾರೆ ಸಹ. ಓಕೆ, ಮೋಸ್ಟ್ಲಿ ಸೋಷಿಯಲ್ ವರ್ಕ್ ಮಾಡ್ತಿರ್ಬೋದು, ಅಥವಾ ಯಾವುದನ್ನ NGO ಕೆಲಸ ಮಾಡ್ತಿರ್ಬೋದು ಈ ಪರ್ಸನ್. ಓಕೆ, ಸೊ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಮನಸ್ಸಲ್ಲಿ ನೀವೇನೋ ಇದ್ದೀರಾ ಅಂತ ಅನಿಸುತ್ತೆ. ಬಟ್ ಲೈಕ್ ತುಂಬ ವರ್ಷ ಆಗಿರ್ಬೋದು ಈ ಪರ್ಸನ್ನ ಮೀಟ್ ಮಾಡಿ. ಓಕೆ, ಆ್ಯಂಡ್ ತುಂಬ ಒಂಥರ ಗೋಲ್ಸ್ ಇರೋವಂಥ ವ್ಯಕ್ತಿ. ಓಕೆ, ಆ್ಯಂಡ್ ಮೋಸ್ಟ್ಲಿ ಯಾರಿಗೂ ವೇಟ್ ಮಾಡ್ತಿದ್ದಾರೆ ಇವರು. ಓಕೆ, ಸೊ ಇವ್ರ ಮನಸ್ಸಲ್ಲಿ ಮೋಸ್ಟ್ಲಿ ಸದ್ಯಕ್ಕೆ ನೀವಿಲ್ಲ. ಓಕೆ, ಇದು ಕೆಲವ್ರಿಗೆ. ಇನ್ನು ಕೆಲವ್ರಿಗೆ ಈ ಪರ್ಸನ್ ಯಾರಿಗೂ ವೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಅಥವಾ ಈ ಪರ್ಸನ್ ಯಾವುದೋ ಸಿಚುವೇಶನ್ ಮುಗಿಬೇಕು ಅಂತ ಕಾಯ್ತಿದ್ದಾರೆ. ಓಕೆ, ಸೊ ಏನೋ ಅವ್ರ ಲೈಫಲ್ಲಿ ಏನೋ ಇದೆ ಅಂತ ಅನಿಸುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ತುಂಬಾ. ಆ್ಯಂಡ್ ಮೋಸ್ಟ್ಲಿ ಇವರಿಗೆ ನಿದ್ದೆ ಸಹ ಬರ್ತಿಲ್ಲ ಅಂತ ಅನಿಸುತ್ತೆ, ತುಂಬ ಡೀಪಾಗಿ ಯೋಚನೆ ಮಾಡ್ತಾರೆ. ಏರ್ ಸೈನ್ ಸಹ ಇರ್ಬೋದು ಈ ಪರ್ಸನ್. ಓಕೆ, ಆ್ಯಂಡ್ ಓಕೆ, ಸೊ ವಾಟರ್ ಸೈನ್ ಸಹ ಇರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ ಲೈಫಲ್ಲಿ. ನಿಮ್ಮಿಬ್ಬರಿಗೂ ಆಪರ್ಚುನಿಟೀಸ್ ಇದೆ. ಓಕೆ, ಸೊ ಮೋಸ್ಟ್ಲಿ ಇಬ್ಬರು ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಿದ್ದೀರಾ ಅಂತ ಅನಿಸುತ್ತೆ. ಬಟ್ ಈಗ ಸದ್ಯಕ್ಕೆ ಈ ಪರ್ಸನ್ಗೆ ಅವ್ರ ಮನಸ್ಸಲ್ಲಿ ನೀವಿಲ್ಲ. ಓಕೆ, ಸೊ ಇದು ಕೆಲವ್ರಿಗೆ. ಓಕೆ, ಸೊ ವರ್ಕಲ್ಲಿ ಈಗ ಆಪರ್ಚುನಿಟಿ ಬರ್ತಿದೆ ಆ್ಯಂಡ್ ಎಲ್ಲೋ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಓಕೆ, ಅವ್ರು ಈ ಪರ್ಸನ್ ಮೀಟ್ ಮಾಡ್ಲಿಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ. ಓಕೆ, ಬಟ್ ಓಕೆ, ಸದ್ಯಕ್ಕೆ ನನಗನ್ಸೋ ಪ್ರಕಾರ ಇಲ್ಲಿ ತುಂಬ ಸ್ಟಕ್ ಸಿಚುವೇಶನ್ ಇದೆ, ಅಂದರೆ ಅಡೆತಡೆ ಇದೆ. ಓಕೆ, ಸೊ ನಿಮಗೂ ಈ ಪರ್ಸನ್ ಮಧ್ಯೆ ತುಂಬ ಅಡೆತಡೆ ಇದೆ. ಓಕೆ, ತುಂಬ ಸ್ಟ್ರೆಂತ್ ಇರುವಂಥ ವ್ಯಕ್ತಿ, ಮೋಸ್ಟ್ಲಿ ಲಿಯೋ ಸಹ ಇರ್ಬೋದು. ಓಕೆ, ತುಂಬ ಸ್ಟ್ರಾಂಗ್ ಇರುವಂಥ ವ್ಯಕ್ತಿತ್ವ ಈ ಪರ್ಸನ್ದು, ಅಥವಾ ನಿಮ್ಮದು ಸಹ ಇರ್ಬೋದು. ಓಕೆ, ಆ್ಯಂಡ್ ಸದ್ಯಕ್ಕೆ ಈ ಪರ್ಸನ್ ಸಿಚುವೇಶನ್ ಫೇಸ್ ಮಾಡೋ ಅಂತ ಅವ್ರ ಮನಸ್ಸಲ್ಲಿ ಅದಿಲ್ಲ. ಓಕೆ, ಸೊ ಅವ್ರು ಏನೇ ಬಂದರೂ ಎದುರಿಸ್ತೀವಿ ಆ ಥರ ವ್ಯಕ್ತಿನೇ. ಬಟ್ ಈಗ ಸದ್ಯಕ್ಕೆ ಅವ್ರ ಸಿಚುವೇಶನಲ್ಲಿ ಅವ್ರು ಆ ಥರ ಇಲ್ಲ, ತುಂಬ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಆರ್ ಬೇರೆ ಏನೋ ಇರಬೇಕು ಇವರು ಮನಸ್ಸಲ್ಲಿ. ಓಕೆ, ಏರ್ ಸೈನ್ ಸಹ ಆಗಿರ್ಬೋದು ಈ ಪರ್ಸನ್. ಆ್ಯಂಡ್ ಮೋಸ್ಟ್ಲಿ ಏನೋ ಹೇಳ್ಕೊಡ್ತಿರ್ಬೋದು. ಓಕೆ, ಸೊ ಯಾರಿಗೂ ಏನೋ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅಥವಾ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅಥವಾ ಹೊಸ ಪ್ರಾಜೆಕ್ಟ್ ಬಗ್ಗೆ ಅವರು ಇನ್ವಾಲ್ವ್ ಆಗ್ತಿದ್ದಾರೆ. ಓಕೆ, ಅವ್ರ ಲೈಫಲ್ಲಿ. ಆ್ಯಂಡ್ ನಿಮ್ಮ ಬಗ್ಗೆ ಈ ಪರ್ಸನ್ ಸದ್ಯಕ್ಕೆ ನಿಜವಾಗ್ಲೂ ಯೋಚನೆ ಮಾಡ್ತಿಲ್ಲ, ಬಟ್ ಇವ್ರ ಮನಸ್ಸಲ್ಲಿ ನೀವಿದ್ದೀರಾ. ಓಕೆ, ಸೊ ಇವ್ರು ಇಷ್ಟಪಡ್ತಾರೆ ನಿಮ್ಮನ್ನು, ಬಟ್ ಅವ್ರು ಯೋಚನೆ ಮಾಡೋಕ್ಕೆ ರೆಡಿ ಇಲ್ಲ ನಿಮ್ಮ ಬಗ್ಗೆ. ಬಿಕಾಸ್ ಈ ಪರ್ಸನ್ ಮೋಸ್ಟ್ಲಿ ಬೇರೆದ್ರಲ್ಲಿ ಬ್ಯುಸಿ ಇದ್ದಾರೆ. ಓಕೆ, ಅವ್ರ ಲೈಫ್ ಬಗ್ಗೆ ಏನೋ ಬೇರೆ ಯೋಚನೆ ಮಾಡ್ತಾರೆ, ಹೊಸ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಅಥವಾ ಮೋಸ್ಟ್ಲಿ ಅವ್ರ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಜಾಸ್ತಿ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಪರ್ಸನ್ ಟ್ರಾವೆಲಿಂಗ್ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ, ಎಲ್ಲೋ ಹೋಗ್ಲಿಕ್ಕಿದೆ ಇವರಿಗೆ. ಓಕೆ, ಫೈರ್ ಸೈನ್ ಸಹ ಇರ್ಬೋದು, ಮೇಜರ್ ನೀವು ಅಥವಾ ಈ ಪರ್ಸನ್ ಅಂತ ಅನಿಸುತ್ತೆ. ಓಕೆ, ಸೊ ಏರ್ ಸೈನ್ ಸಹ ಇರ್ಬೋದು. ಆ್ಯಂಡ್ ಮೋಸ್ಟ್ಲಿ ನಿಮಗಿನ್ನ ಚಿಕ್ಕವ್ರು ಇರ್ಬೋದು ಇವರು. ಓಕೆ, ವಯಸ್ಸಲ್ಲಿ ಮೋಸ್ಟ್ಲಿ ನಿಮಗಿನ್ನ ಚಿಕ್ಕವರು. ಆ್ಯಂಡ್ ತುಂಬಾ ಯೋಚನೆ ಇದೆ ಇವ್ರಿಗೆ, ಬೇರೆ ಯೋಚನೆ, ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ. ಓಕೆ, ಸೊ ಲೈಫಲ್ಲಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಬ್ರೇಕಪ್ ಸಹ ಆಗಿರೋ ಚಾನ್ಸಸ್ ಇರ್ಬೋದು. ಓಕೆ, ಸೊ ನಿಮ್ಮಿಬ್ಬರ ಬಗ್ಗೆ ಬ್ರೇಕಪ್ ಸಹ ಆಗಿರೋ ಚಾನ್ಸಸ್ ಇರ್ಬೋದು. ಸೊ ನೀವಿನ್ನೂ ಅವ್ರು ಮರ್ತಿಲ್ಲ, ಬಟ್ ಈ ಪರ್ಸನ್ ಮೋಸ್ಟ್ಲಿ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡ್ತಿರ್ಬೋದು. ಓಕೆ, ಸೊ ಅದು ಸಹ ಕೆಲವ್ರಿಗೆ. ಓಕೆ, ಸೊ ಇದು ಕೆಲವ್ರಿಗೆ ಪಾಸಿಟಿವ್ ಆಗಿರ್ಬೋದು, ಕೆಲವ್ರಿಗೆ ಅಷ್ಟು ಪಾಸಿಟಿವ್ ಇಲ್ಲ. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತೊಗೊಳ್ಳಿ. ಜನರಲ್ ರೀಡಿಂಗ್ ಇದು ಎಲ್ಲ ಜೋಡಿಯಾಗಿ ಸೈನ್ಸ್ಗೂ ಅನ್ವಯ ಆಗುತ್ತೆ. ಓಕೆ, ಡೆಫಿನೆಟ್ಲಿ ಮೇಜರ್ ಆಗಿ ನನಗೆ ಲಿಯೋ ಬರ್ತಿದೆ. ಓಕೆ, ವಾಟರ್ ಸೈನ್ ಸಹ ಬರ್ತಿದೆ, ಕ್ಯಾನ್ಸೇರಿಯನ್ ಸಹ ಆಗಿರ್ಬೋದು ಇವರು. ಓಕೆ, ಓ ಮೈ ಗಾಡ್, ಕ್ಯಾನ್ಸೇರಿಯನ್ ಸಹ ಆಗಿರ್ಬೋದು ಈ ವ್ಯಕ್ತಿ, ಡೆಫಿನೆಟ್ಲಿ ಕ್ಯಾನ್ಸೇರಿಯನ್. ಓಕೆ, ಸೊ ನಿಮಗೆ ಯೋಚನೆ ಇದೆ, ಬಟ್ ಈ ಪರ್ಸನ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಸೊ ಅಥವಾ ಸ್ಟಕ್ ಸಿಚುವೇಶನ್ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ. ಓಕೆ, ಸೊ ಮೇಜರ್ ಸ್ಟಕ್ ಸಿಚುವೇಶನ್ ಬರ್ತಿದೆ ಲೈಫಲ್ಲಿ, ಏನೋ ಒಂದು ಆಗಿರ್ಬೋದು ಘಟನೆ ಇಬ್ಬರ ಮಧ್ಯೆ. ಓಕೆ, ಸೊ ಅದರಿಂದ ಇಬ್ಬರು ದೂರ ಆಗಿರ್ಬೋದು. ಓಕೆ, ಕೆಲವ್ರಿಗೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಈ ಪರ್ಸನ್ ಮನಸ್ಸಲ್ಲಿ ನೀವಿದ್ದೀರಾ, ಅವ್ರು ಇಷ್ಟಪಡ್ತೀರಾ ನಿಮ್ಮನ್ನು. ಬಟ್ ಈಗ ಸದ್ಯಕ್ಕೆ ಅವ್ರಿಗೆ ಬೇರೆ ಒಂದು ಕೆಲಸ ಇರ್ಬೋದು, ಲೈಕ್ ಬೇರೆ ಕೆಲಸ ಇದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಅಥವಾ ಕೆಲಸ ಇದೆ, ಆ ಥರ ಇದೆ. ಓಕೆ, ಆ್ಯಂಡ್ ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಅವ್ರು, ಸದ್ಯಕ್ಕೆ ಅಂತೂ ಫ್ರೀ ಇಲ್ಲ.
ಓಕೆ. ಸೊ ಅವ್ರು ಮೋಸ್ಟ್ಲಿ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಅಥವಾ ಬೇರೆ ಏನೋ ಒಂದು ಅವ್ರ ಮನಸ್ಸಲ್ಲಿ ಇರ್ಬೋದು. ಓಕೆ, ಸದ್ಯಕ್ಕೆ ನಿಮ್ಮ ಬಗ್ಗೆ ಅಂತೂ ಈ ಪರ್ಸನ್ ಯೋಚನೆ ಮಾಡ್ತಿಲ್ಲ. ಅದೇ ಫ್ರೀ ಯೋರ್ ಸೆಲ್ಫ್. ಮೋಸ್ಟ್ಲಿ ಇವ್ರಿಗೆ ಅನಿಸಿದೆ ನೀವು ಬೇರೆ ಯಾರ ಜೊತೆ ಇದ್ದೀರಾ. ಓಕೆ, ಸೊ ಈ ಪರ್ಸನ್ ಅಂದ್ಕೊಂಡಿದ್ದಾರೆ ನೀವು ಬೇರೆಯವ್ರ ಜೊತೆ ಯಾರೋ ಇದ್ದೀರಾ ಅಂತ. ಓಕೆ, ಸೊ ಬೇರೆಯವ್ರ ಜೊತೆ ಇದ್ದೀರಾ ನೀವು ಅಂತ ಅನಿಸ್ತಿದೆ, ಅಥವಾ ಇವ್ರನ್ನ ಆಗಲೇ ದೂರ ಮಾಡಿದ್ದೀರಾ. ಸೊ ಇವ್ರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಷ್ಟಪಡ್ತಿಲ್ಲ ನಿಮ್ಮನ್ನು. ಓಕೆ, ಸೊ ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯೋರ್ ಲೈಫ್. ಓಕೆ, ಸೊ ನ್ಯೂ ಲವ್ ಇರ್ಬೋದು. ಓಕೆ, ಸೊ ಇವ್ರಿಗೆ ಅನಿಸ್ತಿರ್ಬೋದು ನಿಮ್ಗೆ ಯಾರೋ ಹೊಸ ಪರಿಚಯ ಇರ್ಬೋದು ಲೈಫಲ್ಲಿ. ನ್ಯೂ ಪರ್ಸನ್ ಅಷ್ಟೇ ರೊಮ್ಯಾಂಟಿಕ್ ಫೀಲಿಂಗ್ಸ್. ಓಕೆ, ಮೇಕ್ ದ ಎಫರ್ಟ್. ಓಕೆ, ಆರ್ ಈ ಪರ್ಸನ್ ವೇಟ್ ಮಾಡ್ತಿದ್ದಾರೆ, ನೀವೇನೋ ಹೇಳ್ತೀರಾ ಇವ್ರ ಬಗ್ಗೆ, ಅಥವಾ ನೀವು ಎಫರ್ಟ್ ಹಾಕ್ತೀರಾ ಅಂತ ವೇಟ್ ಮಾಡ್ತಿರ್ಬೋದು ಕೆಲವ್ರಿಗೆ. ಓಕೆ, ಸೊ ನಂಗೆ ಅನ್ಸುತ್ತೆ ಬಟ್ ಈ ಪರ್ಸನ್ ರೆಡಿ ಇಲ್ಲ. ಓಕೆ, ದೇ ಆರ್ ನಾಟ್ ರೆಡಿ. ಅವರು ಫೇಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಅಥವಾ ಮೋಸ್ಟ್ಲಿ ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಸಹ ರೆಡಿ ಇಲ್ಲ ಈ ಪರ್ಸನ್. ಓಕೆ, ಸೊ ಫೈನಾನ್ಸಸ್ ಕೆರಿಯರ್ ಬ್ಯುಸಿ ಆಗಿದ್ದಾರೆ ಈ ಪರ್ಸನ್. ಓಕೆ, ಮೋಸ್ಟ್ಲಿ ನಿಮ್ಮಿಬ್ಬರ ಮಧ್ಯೆ ಫೈನಾನ್ಸಿಯಲ್ ಕೆರಿಯರ್ ಸಹ ಬಂದಿರ್ಬೋದು. ಸೊ ಅವ್ರ ಸದ್ಯಕ್ಕಂತೂ ಅವ್ರ ಫೈನಾನ್ಸ್ ಮತ್ತು ಕೆರಿಯರ್ ಬಗ್ಗೆ ತುಂಬ ಬ್ಯುಸಿ ಆಗಿದ್ದಾರೆ. ಓಕೆ, ಆ್ಯಂಡ್ ಎಕ್ಸ್ಪ್ರೆಸಿವ್ ಲವ್. ಓಕೆ, ಸೊ ಮೋಸ್ಟ್ಲಿ ಇವ್ರ ಪರ್ಸನ್ಗೆ ಅನಿಸ್ತಿರ್ಬೋದು. ಓಕೆ, ಸೊ ಡೆಫಿನೆಟ್ಲಿ ಇವ್ರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು, ನೀವೇ ಹೇಳಿ ಅಂತ ವೆಯ್ಟ್ ಮಾಡ್ತಿರ್ಬೋದು ಕೆಲವ್ರಿಗೆ. ಓಕೆ, ಸೊ ನೀವು ಹೇಗೆ ಆಗ್ತೀವ್ರಿ ಜನರಿಗೆ ವಾವ್. ಕೆಲವ್ರಿಗಾಗಲಿ ಎಂಗೇಜ್ಮೆಂಟ್ ಸಹ ಆಗಿರ್ಬೋದು ಈ ಪರ್ಸನ್ ಜೊತೆ. ಬ್ಯೂಟಿಫುಲ್. ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಡೋಂಟ್ ವರಿ. ಬಟ್ ಕೆಲವ್ರಿಗೆ ಎಂಗೇಜ್ಮೆಂಟ್ ಸಹ ಆಗಿರ್ಬೋದು ಈ ಪರ್ಸನ್ ಜೊತೆ. ಓಕೆ, ಸೊ ಈ ಪರ್ಸನ್ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮನ್ನು. ಓಕೆ, ರಿಲೀಸ್ ಎಕ್ಸ್ ಮಂದಿ ನಿಮ್ಗೆ ಎಕ್ಸಿದ್ರೆ ಡೆಫಿನೆಟ್ಲಿ ಅವ್ರನ್ನ ಬಿಡಿ ಅಂತ ಹೇಳ್ತಿರ್ಬೋದು. ಓಕೆ, ಸೊ ಇವ್ರ ಮನಸ್ಸಲ್ಲಿ ಇರ್ಬೋದು ಅದು. ಓಕೆ, ಇಯರ್ ಫ್ರಮ್ ನಾವು. ಓಕೆ, ಮೋಸ್ಟ್ಲಿ ಇಯರ್ ಫ್ರಮ್ ನಾವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ನಿಮ್ಮಿಬ್ಬರಿಗೆ. ವಾವ್, ಕ್ಲೇಮ್ ಮಾಡಿದ್ದೀರಿ ಮ್ಯಾಮ್, ಬ್ಯೂಟಿಫುಲ್. ಆ್ಯಂಡ್ ವೆಯ್ಟ್. ಓಕೆ, ಸೊ ವೆಯ್ಟ್ ಮಾಡಿ, ಬೇಗ ಡಿಸಿಷನ್ಸ್ ತೊಗೋಬೇಡಿ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸೊ ಈ ಪರ್ಸನ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹೆಲ್ಪ್ಫುಲ್ ಪೀಪಲ್. ಓಕೆ, ಡೆಫಿನೆಟ್ಲಿ ಈ ಪರ್ಸನ್ ತುಂಬ ಹೆಲ್ಪಿಂಗ್ ನೇಚರ್ ಇರುವಂಥ ಪರ್ಸನ್, ಅಂದರೆ ಜಾಸ್ತಿ ಹೆಲ್ಪ್ ಮಾಡೋವಂಥ ಪರ್ಸನ್. ಬೇರೆಯವ್ರಿಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ ಇವರು. ಓಕೆ, ಬಟ್ ಮೋಸ್ಟ್ಲಿ ಇವ್ರು ತೋರಿಸ್ಕೊಳ್ಳಲ್ಲ. ಓಕೆ, ಸೊ ಇವರು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ, ಬಟ್ ಇವ್ರು ತೋರಿಸ್ಕೊಳ್ಳಲ್ಲ. ಮೋಸ್ಟ್ಲಿ ಇವರು NGO ಕೆಲಸ ಮಾಡ್ತಿರೋಂಥ ವ್ಯಕ್ತಿ. ನಂಗೆ ಮೇಜರಾಗಿ ಬರ್ತಿರೋದು ಅಂದರೆ ಯಾವುದೋ NGO ಇವ್ರು ಕೆಲಸ ಮಾಡ್ತಿದ್ದಾರೆ. ಓಕೆ, ಸೊ ರೀಕನ್ಸಿಡರ್. ಓಕೆ, ಸೊ ಕೆಲವ್ರಿಗೆ ಇದು ರೀಕನ್ಸಿಡರ್ ಬರ್ತಿದೆ, ಅಂದರೆ ಮೋಸ್ಟ್ಲಿ ಯೋಚನೆ ಮಾಡಿ ಮತ್ತೆ ಅಂತ ಕೇಳ್ಕೊತಾ ಇದ್ದಾರೆ. ಓಕೆ, ಅಂದರೆ ಮೋಸ್ಟ್ಲಿ ನೀವು 2 ಡಿಸಿಷನ್ ತೊಗೊಂಡಿದ್ದೀರಾ, ಬಟ್ ಮೋಸ್ಟ್ಲಿ ಇಬ್ರಿಗೂ ಇಷ್ಟ ಇಲ್ಲ ಆ ಡಿಸಿಷನ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇದು ರೀಕನ್ಸಿಡರ್ ಬರ್ತಿದೆ. ಏಂಜಲ್ಸ್ ಹೇಳ್ತಿದ್ದಾರೆ ಮತ್ತೆ ಯೋಚನೆ ಮಾಡಿ ಅಂತ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ಸೊ ಯೋಚನೆ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಸೊ ಇಬ್ಬರ ಮಧ್ಯೆ ಏನೇನು ಜಗಳ ಆಗಿದ್ರು ಸರಿ ಹೋಗುತ್ತೆ ಅಂತ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ ಕೆಲವ್ರಿಗೆ. ಓಕೆ, ಆ್ಯಂಡ್ ದೆನ್ ಯುವರ್ ಫ್ಯೂಚರ್ ಚೆನ್ನಾಗಿರ್ತೀರಾ. ಓಕೆ, ಸೊ ಇಬ್ಬರ ಜೊತೆಗೆ ಚೆನ್ನಾಗಿರ್ತೀರಾ ಅಂತ ಬರ್ತಿದೆ. ವಾವ್, ಬ್ಯೂಟಿಫುಲ್. ಸರಿ ಮಾಡಿರಿ, ನಾಟ್ ದ ರೈಟ್ ಟೈಮ್. ಹೌದು, ಕೆಲವ್ರಿಗೆ ರೈಟ್ ಟೈಮ್ ಇಲ್ಲ ಇದು. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಂತಲೂ ಬರ್ತಿದೆ. ಸೊ ವೇಟಿಂಗ್ ಕಾರ್ಡ್ ಇದೆ, ಪ್ಲಸ್ ನಾಟ್ ದ ರೈಟ್ ಟೈಮ್ ಬರ್ತಿದೆ. ಓಕೆ, ಸೊ ಲ್ಯಾವೆಂಡರ್ ವೈಬ್ಸ್ ಬರ್ತಿದೆ, ಜಾಸ್ತಿ ಲ್ಯಾವೆಂಡರ್ ಬರ್ತಿದೆ ನನಗೆ ರೀಡಿಂಗಲ್ಲಿ. ಸೊ ಡೆಫಿನೆಟ್ಲಿ ಲ್ಯಾವೆಂಡರ್ ಬಟ್ಟೆ ಇರ್ಬೋದು, ಅಥವಾ ಲ್ಯಾವೆಂಡರ್ ಏನಾದರೂ ವಸ್ತು ಇರ್ಬೋದು, ಕರ್ಚಿಫ್ ಇರ್ಬೋದು, ನಿಮ್ಮ ಹತ್ರ ಇದ್ದರೆ ಇಟ್ಕೊಳ್ಳಿ. ಓಕೆ, ಸೊ ಈ ವಾರ ಅಥವಾ ನೆಕ್ಸ್ಟ್ ಒಂದು ದಿವಸ ಫುಲ್ ಹಾಕ್ಕೊಳ್ಳಿ, ಅಥವಾ ಇಟ್ಕೊಳ್ಳಿ. ನಿಮ್ಮ ಹತ್ರ ಬಟ್ಟೆ ಇರೋ ಫುಲ್ ಒಂದು ದಿವಸ ಹಾಕ್ಕೊಳ್ಳಿ. ಓಕೆ, ಬಿಕಾಸ್ ಇಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ ಸಿಗ್ತಿದೆ ನಿಮಗೆ. ಬ್ಯೂಟಿಫುಲ್. ಸೊ ಕ್ಲೇಮ್ ಮಾಡಿ ರೀಡಿಂಗ್ನ. ಸೊ ಥ್ಯಾಂಕ್ಸ್ ಫಾರ್ ಲೈಕ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಗುಡ್ ಡೇ.